ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್. ಸೊ ಇವತ್ತಿನ ವಿಡಿಯೋ ಒಳಗೆ ನಿಮ್ಗೆ ಗೊತ್ತಾಗಿರ್ಬೋದು ಥಂಬ್ನೇಲ್ನ ನೋಡಿಬಿಟ್ಟು ನಾವು ಬಂದಿದ್ದೀವಿ ನೋಡ್ರಿ ಇಲ್ಲಿ ರೇಣುಕಾ ಸಾಗರ. ಸೊ ನಿಮ್ಗೆ ಗೊತ್ತಿರ್ಬೋದು ಮಲಪ್ರಭಾ ನದಿ ಅಂತ ಒಂದು ಡ್ಯಾಮು ಇದು ರೇಣುಕಾ ಸಾಗರ. ಇದನ್ನು ನೋಡ್ಬೋದು ನೀವು ಸವದತ್ತಿ ಯಲ್ಲಮ್ಮ ಸುಕ್ಷೇತ್ರ ನೋಡ್ರಿ, ಅಲ್ಲಿ ಬಂದಿದ್ವಿ. ಅಲ್ಲಿ ಬಂದಮೇಲೆ ನಮಗೊಂದು ಸಿಕ್ಕಿದ್ದು ಮಿನಿ ಒಂದು ನ್ಯಾಚುರಲ್ ಫಾಲ್ಸ್ ನೋಡ್ಬೋದು. ಅಲ್ಲಿ ಜಾಸ್ತಿ ನೀರು ಇರ್ತಿತ್ತು, ಬಟ್ ಈಗ ಸ್ವಲ್ಪ ಕಡಿಮೆ ಆಗೈತೆ ರೀ. ನಿಮ್ಗೆ ತೋರಿಸಿ ನೋಡ್ರಿ ಇಲ್ಲಿ. ಸೊ ಈ ದಾರಿಯಿಂದ ನೀವು ಮುನೋಳಿಂದ ಬಂದಿದ್ರೆ ಅಂದರೆ ನಿಮಗಿಲ್ಲಿ ಗೊತ್ತಾಗಿರ್ತೈತೆ. ಇದನ್ನು ನೋಡ್ರಿ ನಮ್ಮ ರೇಣುಕಾ ಸಾಗರ. ಸೊ ಯಾವ ಸಮುದ್ರಕ್ಕೂ ಕಡಿಮೆ ಇಲ್ಲ ನೋಡ್ರಿ, ಅಷ್ಟು ಜಾಸ್ತಿ ನೀರೈತಿ. ಸ್ವಲ್ಪ ಈಗ ಕಡಿಮೆ ಆಗಿದೆ ರೀ, ಯಾಕಂದರೆ ನಾವು ಇಲ್ಲಿ ನೋಡ್ಬೋದು ನಮ್ಮ ಕಾಕಾ ಒಬ್ಬರು ಮೀನು ಹಿಡಿಯತ್ತಿದ್ರು. ಸೊ ಬಲಿಯನ್ನು ಬಿಟ್ಟು ಬಂದಾರೆ ಈಗ. ಜಸ್ಟ್ ಮೀನ ಇನ್ನೂ ಸಿಕ್ಕಿಲ್ಲ, ಸಿಕ್ಕಿದ್ರೆ ನಿಮ್ಗೆ ತೋರಿಸಿದೆ. ಸೊ ಇದೆ ನೋಡ್ರಿ, ಒಂದು ನೈಸರ್ಗಿಕವಾಗಿ ಸೃಷ್ಟಿಯಾದಂಥ ಒಂದು ಫಾಲ್ಸ್ ಅಂತ ಅನ್ಬೋದು. ಸೊ ಇದು ತಾನೇ ಮಳೆ ನೀರಿಂದ ಒಂದು ಜೋಳ ಅಂತಾರಲ್ಲ ಆ ಥರ ಸೃಷ್ಟಿಯಾಗಿ ತಾನೇ ಬಂದಿರ್ತೈತೆ ರೀ ಇದು. ಇಲ್ಲಿ ನೋಡ್ಬೋದು, ಇಲ್ಲಿ ಎಲ್ಲ ಪ್ರವಾಸಿಗರು ಬಂದಿರ್ತಾರೆ. ಅಲ್ಲಿ ನೋಡ್ಬೋದು ಅನ್ನಗಳು ಜಳಕನೂ ಮಾಡತ್ತಾರೆ ನೋಡ್ರಿ ಇದ್ರಾಗ ನೀರು. ಸೊ ಸ್ವಚ್ಛ ನೀರು, ಯಾಕಂದ್ರೆ ಇದು ನೀರು ವಾಪಸ್ ನಮ್ಮ ಡ್ಯಾಮಿಗೆ ಹೋಗ್ತೈತೆ ನೋಡ್ರಿ. ಇಲ್ಲಿ ಸಣ್ಣಗೆ ಹೊಂಟೈತಿಲ್ಲ ಈ ಸೈಡಿಂದ. ಸೊ ಅದು ಹೋಗಿ ಡ್ಯಾಮಿಗೂ ಕೂಡ ಸಂಗ್ರಹ ಆಗಿ ನಮಗೆ ವಾಪಸ್ ಹೊಳೆ ರೂಪದಾಗ ಸಿಗತ್ತೆ ನೋಡ್ರಿ. ಸೊ ನೋಡ್ಬೋದು ಎಷ್ಟು ನ್ಯಾಚುರಲ್ ಆಗಿ ಒಂದು ಕ್ಯಾಲಾಮಿಟೀಸ್ ಅಂತಿಲ್ಲ ಆ ಥರ ಸೃಷ್ಟಿ ಆದಂಥ ನೀರಲ್ಲಿ ತಾನೊಂದು ಸೃಷ್ಟಿಯಾಗಿ ಬಂದಂಥ ನೀರು ಇದು. ಇಲ್ಲಿ ನೋಡ್ಬೋದು ಸಮುದ್ರದ ಅಲೆಗಳ ಥರ ಇಲ್ಲಿ ಅಪ್ಪಳಿಸಾಗ್ತಾವೆ. ನೀವು ಸೌಂಡನ್ನು ಕೇಳ್ತಿರ್ಬೋದು, ಇಲ್ಲಿ ಸೌಂಡನ್ನು ಕೇಳಿಸ್ತೀನಿ ನೋಡ್ರಿ. ಇಲ್ಲಿ ಚಂದ ಒಂದು ಇಲ್ಲಿ ಪಕ್ಕದಾಗ ಒಂದು ಗುಡಿನೂ ಐತಿ. ಸೊ ಇಲ್ಲಿ ಒಂದು ಪ್ರವಾಸಿಗರು ಅನ್ಬೋದು. ಸೊ ಯಲ್ಲಮ್ಮ ಗುಡ್ಡಕ್ಕೆ ಬಂದವರು ಮತ್ತು ಅಲ್ಲಿ ಹೋಗುವಂಥವ್ರು ಎಲ್ಲರೂ ಕೂಡ ಇಲ್ಲಿ ಬಂದು ನೋಡಿ ಸೊ ತಮ್ಮ ಟೈಮನ್ನು ಸ್ಪೆಂಡ್ ಮಾಡಿ ಇಲ್ಲಿ ಹೋಗ್ತಾರೆ ನೋಡ್ರಿ. ಸೊ ನೀವು ಬಂದಿದ್ರೆ ಖಂಡಿತವಾಗಿ ಇದು ಮಿನಿ ಫಾಲ್ಸನ್ನು ಭೇಟಿ ಮಾಡಿರಿ. ನೋಡ್ಬೋದು ಎಷ್ಟು ಚಂದ ಅಲ್ಲ. ಸೊ ಗುಡ್ಡದಾಗಿಂದ ನೀರು ಬರೋದು ಅಂದ್ರೆ ನ್ಯಾಚುರಲ್ ಆಗಿರುವಂಥದ್ದು. ಸೊ ಯಾವ ಫಿಲ್ಟರ್ ನೀರಿಗೂ ಕಡಿಮೆ ಇಲ್ಲರಿ, ಇದು ಅಷ್ಟು ಪ್ಯೂರ್ ಶುದ್ಧ ನೀರದು ಮೇಲಿಂದ ಬರೋದು. ಸೊ ಇಲ್ಲಿ ಏನು ಬಂದಿತ್ತಲ್ಲ ಇದು ಸ್ವಲ್ಪ ಹಾಳು ಮಾಡಿರೋದು ನೀರು. ಸೊ ಇದು ನೋಡ್ರಿ, ಸೊ ಸಮುದ್ರದ ಅಲೆಗಳ ಥರ ಬಂದು ಸೈಡಿಗೆ ನೀವು ನೋಡ್ಬೋದು. ಎಷ್ಟು ಒಂದು ಹಾರಿಬಲ್ ಸೌಂಡ್ ಕೇಳಿಸ್ಬೋದು ನೀವು. ಸಮುದ್ರಕ್ಕಿಂತ ಜಾಸ್ತಿ ಸೌಂಡ್ ಬರ್ತೈತೆ ರೀ ಅಲೆಗಳದು. ಸೊ ಇದು ಮಲಪ್ರಭಾ ಡ್ಯಾಮ್ ನೋಡ್ರಿ, ಅಲ್ಲಿಂದ ಅಲ್ಲಿವರೆಗೂ ಕಾಣ್ತದಿಲ್ಲ ಪೂರಾ ಡ್ಯಾಮ್ ನೋಡ್ರಿ. ಇಲ್ಲಿ ಮ್ಯಾಲಿಂದ ಒಂದು ವ್ಯೂ ನಿಮ್ಗೆ ತೋರಿಸ್ತೀನಿ ಎಷ್ಟು ಚಂದ ಕಾಣ್ತೈತೆ ಅಂದ್ರೆ. ಸೊ ಇನ್ನೊಂದು ಸ್ವಲ್ಪ ಕವರ್ ಆಗಿಲ್ಲರಿ ಅದು ಚೆಂದಾಗಿ. ಸೊ ಬಟ್ ಪೂರಾ ಮುಗಿಲ್ ಮಟನೂ ನೀರು ಕಾಣಿಸುವಂಥದ್ದು. ನೀವು ಎಲ್ಲಿ ಮಟ ನೋಡ್ತಿರಲ್ಲ ನಿಮ್ಮ ಕಣ್ಣು ದೃಷ್ಟಿ ಹೋಗುವಷ್ಟು ದೂರನೂ ನೀರು ಐತೈತ್ರಿ. ಅಷ್ಟು ದೊಡ್ಡದ ಒಂದು ಸಾಗರನ ಅಂತ ಕರಿತೀವಿ ನಾವು ಅದಕ್ಕೆ, ರೇಣುಕಾ ಸಾಗರ ಅಂತ. ಸೊ ಮಲಪ್ರಭಾ ನದಿ ಡ್ಯಾಮಿಗೆ ಇನ್ನೊಂದು ಹೆಸರು ನಾವು ಏನಂತ ಕರಿತೀವಿ, ರೇಣುಕಾ ಸಾಗರ ಅಂತಲೂ ಕರಿತೀವಿ ನೋಡ್ರಿ. ಸೊ ಅಲ್ಲಿ ನೋಡ್ಬೋದು ಇಲ್ಲೆಲ್ಲ ಮೀನುಗಾರರು ಎಲ್ಲ ಹೋಗಿ ಮೀನು ಹಿಡ್ಯಾಕಂತ ಒಂದು ಫಿಶಿಂಗ್ ಮಾಡೋಕೆ ಮಾಡಿರೋಂಥ ದಾರಿ ಇದು. ಸೊ ಅಲ್ಲಿ ನೋಡ್ರಿ ಫ್ಯಾನ್ಗಳು ತಿರ್ಸಾಕ್ತಾವೆ ಮೇಲೆ, ಜಾಸ್ತಿ ಫ್ಯಾನ್ಗಳು ಕಂಡು ಬರ್ತಾವೆ ರೀ ಏರಿಯಾದಾಗ.